ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು 3ನೇ ದಿನದ ಡಯಟ್ ವ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 3ನೇ ಟಿಪ್ಸ್ ಕೂಡ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನಂತ ನೋಡೋಣ. ಅದಕ್ಕೂ ಮೊದಲು ಇವತ್ತು ನಾನು ಜಸ್ಟ್ ಒಂದು ನಿಂಬೆ ನೀರನ್ನು ಕುಡಿತಾ ಇದ್ದೀನಿ ಅಷ್ಟೇ. ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಬೇರೆ ನೆಲ್ಲಿಕಾಯ್ದು ರಸ ಎಲ್ಲ ಕುಡಿತಿದ್ನಲ್ಲ ಆ ಥರ ಮಿಕ್ಸ್ ಮಾಡ್ಕೊಂಡಿಲ್ಲ. ಇದು ಸಹ ಒಂದು ಡಿಟಾಕ್ಸ್ ಡ್ರಿಂಕೇನೆ. ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ರೀತಿಯಾದಂಥ ಆಪ್ಷನ್ಸ್ ನಿಮಗೆ ಇಲ್ಲ ಅಂತೇಳಿದ್ರೆ ಈ ರೀತಿಯಾದಂಥ ಆಪ್ಷನ್ ಕೂಡ ತಗೊಳ್ಳಿ ಅಂತೇಳಿ. ಇದಾದ ನಂತರ ಇಲ್ಲಿ ನಾನು ಬೆಳಗ್ಗೆ ಟಿಫನ್ಗೆ ಅಂತೇಳಿ ಚಿತ್ರಾನ್ನವನ್ನು ಸಹ ಮಾಡಿಕೊಂಡಿದ್ದೆ. ಸೊ ಅದ್ರ ಜೊತೆ ಇವಾಗ ನನ್ನ 3ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. 3ನೇ ಟಿಪ್ಸ್ ಬಂದುಬಿಟ್ಟು, ನಾವು ಡೈಲಿ ಇವಾಗ ನನ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಂಥದ್ದನ್ನು ನೋಡ್ತಾ ಇದ್ದೀರಲ್ವ, ಇದನ್ನು ತೋರಿಸ್ತಾ ಇರ್ತೀನಿ. ಸೀಡ್ಸ್, ನಟ್ಸು, ಡ್ರೈ ನಟ್ಸು ಮತ್ತು ಸೀಡ್ಸು ಅದೆಲ್ಲವನ್ನು ತೋರಿಸ್ತಾ ಇದ್ದೀನಿ. ಅದೆಲ್ಲವನ್ನು ಸಹ ನಾವು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕಾ ಅಂತೇಳಿ. ಇನ್ಕ್ಲೂಡ್ ಮಾಡ್ಕೋಬೇಕು, ಮಾಡ್ಕೋಬಾರ್ದು ಅನ್ನೋದು ನಿಮ್ಮ ಮನಸ್ಥಿತಿ ಮತ್ತು ಮನಸ್ಥಿತಿಗೆ ಬಿಟ್ಟಿದ್ದು. ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಬಟ್ ಅದನ್ನು ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನಂತೂ ನಾನು ಹೇಳ್ತೀನಿ. ಇವಾಗ ಸಾಮಾನ್ಯವಾಗಿ ಈ ಮೂಳೆ ನೋವುಗಳು ಬರ್ತಕ್ಕಂಥದ್ದು, ಪೇಯ್ನ್ಗಳೆಲ್ಲ ಬರ್ತಾ ಇರುತ್ತಲ್ಲ, ಇದೆಲ್ಲದಕ್ಕೂ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಆ ಮೂಳೆಗಳಲ್ಲಿ ಸಂಧಿಗಳಲ್ಲಿ ಇರಬೇಕಾದಂತಹ ಗ್ರೀಸ್ಗಳು ಸಾಮಾನ್ಯವಾಗಿ ಇರಲ್ಲ. ಮತ್ತು ಈ ಮೂಳೆ ಎಲ್ಲ ಸಮದೋಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾರಲ್ಲ, ಸೊ ಅದಕ್ಕೆ ಬೇಕಾದಂಥ ಫ್ಯಾಟ್ಗಳ ಅಂಶ ಸರಿಯಾಗಿ ಸಿಕ್ಕಿರಲ್ಲ. ಹಾಗಾಗಿ ಆ ರೀತಿ ಮೂಳೆಗಳ ನೋವು, ಸ್ನಾಯುಗಳ ನೋವು ಆ ರೀತಿ ಎಲ್ಲ ಬರ್ತಕ್ಕಂಥದ್ದು. ಈ ರೀತಿ ಸೀಡ್ಸನ್ನು ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಲ್ಲ. ಇದರಲ್ಲಿ ಒಳ್ಳೆ ಪ್ರೋಟೀನ್ ಅಂಶಗಳು ಸಹ, ಈಗ ಸಮ್ಟೈಮ್ಸ್ ಇವಾಗ ಬೆಳಗ್ಗೆ ನಾನು ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ, ಇದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ನಮಗೆ ಸಿಗಲ್ಲ. ಆವಾಗ ನಾನು ಏನು ಮಾಡ್ಬೋದು, ಸೀಡ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಯಾಲೆನ್ಸನ್ನು ಮಾಡ್ಕೋಬೋದು. ಹಾಗೆಯೇ ಈ ಸ್ಕಿನ್ನೆಲ್ಲ ತುಂಬ ಡ್ರೈ ಅಂತ ಅನಿಸ್ತಾ ಇರುತ್ತೆ, ಅವರಿಗೆ ಆಯಿಲ್ ಅಂಶ ಇರೋದಿಲ್ಲ, ಹಾಗೆಯೇ ನೀರಿನ ಅಂಶ ಕೂಡ ಇರೋಲ್ಲ. ಹಾಗಾಗಿ ಏನಾಗಿರುತ್ತೆ, ಅವ್ರಿಗೆ ಸ್ಕಿನ್ನೆಲ್ಲ ತುಂಬ ಡ್ರೈ ಅಂತ ಅನಿಸ್ತಾ ಇರುತ್ತೆ. ಅಂಥವ್ರಿಗೂ ಸಹ ಇದು ತುಂಬ ಹೆಲ್ಪ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತಲ್ಲ, ಅಂಥವ್ರಿಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಇವಾಗ ನಾವು ಒಂದೇ ಥರದ ಸೀಡ್ಸನ್ನು, ಇವಾಗ ಒಂದು 1/2 kg ಅಷ್ಟು ಒಂದು ಬಾದಾಮಿನ ಏನೋ ಒಂದು ತೆಗೆದಿಟ್ಕೊಂಡ್ರೆ ಅದು ಒಂದು 2-3 ತಿಂಗಳ ಕಾಲ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ನಾವು ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀವೋ ಆ ರೀತಿಯಾಗಿ. ಇವಾಗ ಅದಕ್ಕೆಲ್ಲ ತುಂಬ ರೇಟ್ ಇದೆ, ತಗೊಳಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋಗಿ ಮಲ್ಕೊಂಡವಾಗ, ICU ಮಲ್ಕೊಂಡವಾಗ ನಮ್ಮ ಹತ್ರ ದುಡ್ಡಿದೆಯೋ ನಮ್ಮ ಹತ್ರ ದುಡ್ಡಿಲ್ವೋ ಯಾವುದನ್ನು ಸಹ ಅವ್ರು ಕೇಳಲ್ಲ. ಅವ್ರು ಏನು ಫೀಸ್ ಹೇಳ್ತಾರೋ ಅದನ್ನು ನಾವು ಕಟ್ಬಿಟ್ಟೆ ಬರಬೇಕಾಗುತ್ತೆ. ಹಾಗಾಗಿ ಅದಕ್ಕೂ ಮೊದಲೇ ಸ್ವಲ್ಪನಾದ್ರೂ ಎಷ್ಟು ಬೇಕಾಗುತ್ತೋ ಅಷ್ಟಾದ್ರೂ ನಮ್ಮ ಡಯೆಟಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪನಾದರೂ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಅದಕ್ಕೋಸ್ಕರ ನಾವಿಲ್ಲಿ ಸೀಡ್ಸ್ಗಳನ್ನು, ನಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಹಂಗೂ ಆಗಿಲ್ಲ ಅಂತೇಳಿದ್ರೆ ಕಡಲೆ ಬೀಜಗಳಿರುತ್ತಲ್ಲ, ಅದನ್ನು ಸಹ ನಾವು ತಿನ್ಬೋದು. ಅಂದರೆ ತುಂಬ ದಿನ ಅದನ್ನೇ ಸಹ ನಾವು ತಿನ್ನೋದಕ್ಕಾಗಲ್ಲ. ಒನ್ ಟೈಮ್ ಯಾವುದನ್ನಾದರೂ ಒಂದು ಸಣ್ಣದನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಮತ್ತು ನಮಗೆ ಅದು ಅನಿಸುತ್ತೆ ಇದು ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು ಅಂತೇಳಿ. ಆ ರೀತಿಯಾಗಿ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಇವಾಗ ವಾಕಿಂಗ್ ಮುಗಿಸಿ ಎಲ್ಲ ಆಯಿತು. ನಂತರ ನಾನಿವತ್ತು ವಾಲ್ನಟ್ಸನ್ನು ಸ್ವಲ್ಪ ತಗೊಂಡಿದ್ದೀನಿ. ಅಂದರೆ ಈಗ ಸೀಡ್ಸನ್ನು ತುಂಬ ಹೆವಿಯಾಗಿ ಬೇಡ, ನಾನು ಹೇಳ್ತಾ ಇದ್ದೀನಿ. ಒಂದು 4-5 ವಾಲ್ನಟ್ಸ್ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಮಿಕ್ಸ್ ಸೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಇಷ್ಟಿಷ್ಟೇ ಸಾಕಾಗುತ್ತೆ. ಹಾಗೆ ಹೆಚ್ಚಿಗೆ ಪೈನಾಪಲ್ನ ತೊಗೊಂಡಿದ್ದೀನಿ. ಒಂದೇ 1 ಸ್ಪೂನಷ್ಟು ನಾನು ಚಿತ್ರಾನ್ನವನ್ನು ತೊಗೊಂಡಿದ್ದೀನಿ. ಚಿತ್ರಾನ್ನ ಪ್ಲೇಟಿಂಗು ಕಲರ್ ಕೂಡ ಆಗೂ ಇರಲಿ. ಎಲ್ಲ ರೀತಿಯಾದಂಥ ಫ್ರೂಟ್ಸು, ಎಲ್ಲ ರೀತಿಯಾದಂತಹ ತರಕಾರಿಗಳು, ಎಲ್ಲ ರೀತಿಯಾದಂಥ ನಟ್ಸು ಪ್ರತಿಯೊಂದನ್ನು ಸಹ ಸಿಗುವಂಗೆ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಚಿತ್ರಾನ್ನಕ್ಕೆ ತುಂಬ ಜಾಸ್ತಿ ಆದಂತಹ ಅರಿಶಿನವನ್ನು ಹಾಕಿದ್ದೀನಿ. ಇದರಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟಿ ಇರೋದ್ರಿಂದ ಜಾಸ್ತಿಯಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಯಾವುದಾದ್ರೂ ಒಂದು ಗಾಯಗಳಾಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೊದಲಿಗೆ ಅರಿಶಿನವನ್ನು ಹಾಕ್ತಾರೆ. ಆ ರೀತಿಯಾಗಿ ಹೆಚ್ಚಿಗೆ ನಾವೇನು ಮಾಡ್ಬೋದು, ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಟಿಫನ್ನೆಲ್ಲ ಮುಗಿಸಾದ ನಂತರ ಇವತ್ತು ನಾನು ಅಜ್ವೈನ್ ವಾಟ್ರನ್ನು ತಗೊಳ್ತಾ ಇದ್ದೀನಿ. 1 ಅವರ್ ಬಿಟ್ಟು ಅದನ್ನು ಕುಡಿತಾ ಇದ್ದೀನಿ. ಇವಾಗ ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಾಳುಗಳನ್ನು ನೈಟೇನೆ ನೆನೆಸಿ ಇಟ್ಕೊಂಡಿದ್ದೆ, ಕಾಬೂಲ್ ಕಡಲೆ ಕಾಳುಗಳನ್ನು.
ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದಾದ ನಂತರ ಯಾವುದೇ ರೀತಿಯಾದಂತಹ ಬೇಳೆಕಾಳುಗಳಿಲ್ದಿರ ಯಾವ ರೀತಿಯಾಗಿ ಹೀರೆಕಾಯಿಯನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಮೂರು ಹೀರೆಕಾಯಿಯನ್ನು ತಗೊಳ್ತಾ ಇದ್ದೀನಿ. ಇದ್ರ ಮೇಲೆ ಇರ್ತಕ್ಕಂಥ ಹೀರೆಕಾಯಲ್ಲಿ ಮುಳ್ಳು ಅಂತ ಹೇಳ್ತೀವಲ್ಲ, ಅದನ್ನು ತೆಗೆಯೋಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಅದನ್ನು ರುಬ್ಬಿ ಹಾಕೋದ್ರಿಂದ ನಾನು ಅದನ್ನು ತೆಗಿತಾ ಇಲ್ಲ. ಹಾಗೆಯೇ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ರುಬ್ಕೊಳ್ಳೋದ್ರಿಂದ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಇದು ಎಳೆ ಹೀರೆಕಾಯಿ ಆದ್ರಿಂದ ಇದರಲ್ಲಿ ಯಾವುದೇ ಆದಂಥ ಮುಳ್ಳು ಅಷ್ಟೊಂದು ದೊಡ್ಡದಾಗಿ ಇರಲಿಲ್ಲ, ತಿರುಳು. ಹಾಗಾಗಿ ಅದನ್ನು ನೀಟಾಗಿ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಬೇಯೋದಕ್ಕೆ ಇಟ್ಕೋಬೇಕಾಗುತ್ತೆ. ಅದಾದ ನಂತರ ಇದ್ರ ಜೊತೆ ಒಂದೆರಡು ಟೊಮೊಟೊವನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಹ ಮೊದಲೇ ನೀಟಾಗಿ ತೊಳ್ಕೊಂಡಿದ್ದೆ, ಹಾಗಾಗಿ ಕಟ್ ಮಾಡಿ ಇವಾಗ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆ ಕಾಳನ್ನು ಬೇಯಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ತರಕಾರಿಯನ್ನು ಸಹ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದಾದ ನಂತರ ಅದಕ್ಕೆ ಒಂದು ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾನು ನಾರ್ಮಲ್ ಮಸಾಲೆ ಯಾವ ರೀತಿ ರುಬ್ತೀವೋ ಅದೇ ರೀತಿಯೇ ಮೊದಲಿಗೆ ಒಂದು ಸ್ವಲ್ಪ ಕಾಯನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ, ಹಾಗೆ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಖಾರದ ಪುಡಿ, ಹುಣಸೆಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಮೊದಲು ನೀಟಾಗಿ ಇದನ್ನು ರುಬ್ಕೊಬಿಡ್ತೀವಿ. ಇದಾದ ನಂತರ ಬೆಂದಿರ್ತಕ್ಕಂಥ ಹೀರೆಕಾಯಿ ಮತ್ತು ಟೊಮೊಟೊ ಇದನ್ನು ಸಹ ನಾವು ರುಬ್ಕೋಬೇಕಾಗುತ್ತೆ. ಅಂದರೆ ರುಬ್ಬುವಂಥ ಸಂದರ್ಭದಲ್ಲಿ ಇವಾಗ ಫಸ್ಟ್ ಇದನ್ನು ಮಸಾಲೆಯನ್ನು ರುಬ್ಕೊಂಡು ಅದಾದ ನಂತರ ನಾವು ತರಕಾರಿಗಳನ್ನು ರುಬ್ಕೋಬೇಕಾಗುತ್ತೆ. ಎರಡನ್ನೂ ಒಟ್ಟಿಗೆ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು, ಇದನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಅದ್ರ ನೀರನ್ನ ಚೆಲ್ತಕ್ಕಂಥದ್ದು ಬೇಡ, ಹಾಗೆ ಇಟ್ಕೊಳ್ಳಿ. ಸಾಂಬಾರಿಗೆ ಬೇಕಾಗುತ್ತೆ. ಮತ್ತು ತರಕಾರಿ ರುಬ್ಬುವಾಗ ಬಿಸಿ ಇರುವಾಗಲೇ ರುಬ್ಬೋದು ಬೇಡ, ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಇವಾಗ ಅದೆಲ್ಲ ಆರಿದ ಮೇಲೆ ಅದನ್ನು ಸಹ ನಾನು ರುಬ್ಕೊಳ್ತೀನಿ. ಇದಾದ ನಂತರ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿ ಹಾಗೆ ಈರುಳ್ಳಿ ಮೆಣಸು ಹಣ್ಣನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದಾದ ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ತೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಮಸಾಲೆ ಬೇಯಬೇಕಾಗುತ್ತೆ. ಇದನ್ನು ಬೇಯಕ್ಕೆ ಹಾಕಿದ ನಂತರ ಅಷ್ಟೊತ್ತಿಗೆ ಕಾಯಿ ಸಹ ನೀಟಾಗಿ ಇದಾಗಿತ್ತು, ಬಿಸಿ ಇತ್ತಲ್ವ, ಅದು ಆರಿತ್ತು. ಅದನ್ನು ಸಹ ಇವಾಗ ರುಬ್ಕೊಳ್ತೀನಿ. ಸ್ವಲ್ಪ ಸ್ಮೂತಾಗೇ ನೀಟಾಗಿ ರುಬ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಬಿಸಿ ಇರುವಾಗ ಹಾಕೋದಕ್ಕೆ ಹೋಗಬೇಡಿ, ಸಿಡಿದ್ಬಿಡುತ್ತೆ, ನೀಟಾಗಿ ಅದು ರುಬ್ಬೋದಿಲ್ಲ. ಹಾಗಾಗಿ ಚೆನ್ನಾಗಿ ಟೈಮ್ ಇದ್ದರೆ ಚೆನ್ನಾಗಿ ಆರಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಸ್ವಲ್ಪನಾದರೂ ಆರಬೇಕು. ಇಲ್ಲ ಅಂತೇಳಿದ್ರೆ ಬಿಸಿ ಇರುವಾಗಲೇ ರುಬ್ಬೋದಕ್ಕೆ ಹೋಗಬೇಡಿ. ಇವಾಗ ರುಬ್ಬಿದ್ದಾಯಿತು. ಇವಾಗ ಈ ರುಬ್ಬಿದಂಥ ತರಕಾರಿಯನ್ನು ಸಹ ನಾನು ಇಲ್ಲಿ ಬೇಯ್ತಿರ್ತಕ್ಕಂಥ ಮಸಾಲೆಗೆ ಸೇರಿಸ್ತೀನಿ. ಇದನ್ನೆಲ್ಲ ಸೇರಿಸಾದ ನಂತರ ಎಷ್ಟು ಬೇಕೋ ಅದನ್ನು ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಇದು ಕುದಿಯುವಷ್ಟರಲ್ಲಿ ಕಾಳು ಸಹ ರೆಡಿಯಾಗಿತ್ತು, ಬೆಂದಿತ್ತು. ಅದನ್ನು ಸಹ ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ಕಾಬೂಲ್ ಕಡಲೆಕಾಳನ್ನು ಬೇಯಿಸುವಂಥ ಸಂದರ್ಭದಲ್ಲಿ ಒಂದು 5-6 ವಿಸಲ್ಸ್ ಆದ್ರೂ ಬರಬೇಕು, ಹಾಗಾದ್ರೇ ಕಾಳು ತುಂಬ ಚೆನ್ನಾಗಿ ಬೇಯೋದು. ಕಾಳು ಚೆನ್ನಾಗಿ ಬೆಂದಷ್ಟು ಪಲ್ಯ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೇ ಕಾಳು ತುಂಬ ಗಟ್ಟಿ ಇದ್ದರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಕಡೆ ಸಾಂಬಾರು ರೆಡಿ ಆಗ್ತಾಯಿದ್ರೆ ಅದಕ್ಕೆ ಆ ಕಡೆ ಪಲ್ಯವನ್ನು ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮುದ್ದೆಯನ್ನು ಸಹ ಮಾಡ್ಕೊಂಡಿದ್ದೆ. ಮುದ್ದೆ ಮಾಡೋದು ಆಲ್ರೆಡಿ ತೋರಿಸಿದ್ದೆ ಅಂತೇಳಿ ಗೊತ್ತಿರುತ್ತೆ ಅಂತೇಳಿ ನಾನು ಅದನ್ನು ಮುದ್ದೆ ಮಾಡೋದನ್ನು ತೋರಿಸಿಲ್ಲ. ಇವಾಗ ಮಧ್ಯಾಹ್ನದ ಊಟಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮುದ್ದೆ ವೀಡಿಯೋದಲ್ಲಿ ಸ್ವಲ್ಪ ನೋಡಿದ್ರೆ ಒಂಚೂರು ದೊಡ್ಡದಾಗಿ ಅಂತ ಕಾಣಿಸುತ್ತೆ, ಆದರೆ ಅಷ್ಟೊಂದು ದೊಡ್ಡದಾಗಿ ತೊಗೊಂಡಿಲ್ಲ, ಒಂದು ಮುಷ್ಟಿಯಷ್ಟು ಅಷ್ಟೇ ತೊಗೊಂಡಿದ್ದೀನಿ. ನಂತರ ಸಾಂಬಾರನ್ನು ಸಹ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಾಳನ್ನು ಸಹ ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಲಾಡ್ಗೆ ಅಂಥೇಳಿ ನಾನಿಲ್ಲಿ ಸೌತೆಕಾಯಿ ಹಾಗೆಯೇ ಮೂಲಂಗಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ದರೆ ಸೇರಿಸ್ಕೊಳ್ಳಿ. ಈಗ ಸಾಂಬಾರು ಬಂದ್ಬಿಟ್ಟು ನಾವು ತರಕಾರಿಯಲ್ಲೇ ಮಾಡಿರೋದ್ರಿಂದ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಯಾವುದನ್ನು ಕಂಪಲ್ಸರಿ ಇರಲೇಬೇಕು ಅಂತೇನಿಲ್ಲ, ತಿನ್ನುವಾಗ ಸ್ವಲ್ಪ ಹೆಲ್ದಿಯಾಗಿ ತಿನ್ನಿ ಅಂತ ಅಷ್ಟೇ. ಆಗಿತ್ತು ನನ್ನ ಮಧ್ಯಾಹ್ನದ ಊಟ. ಇದಾದ ನಂತರ 1 ಅವರ್ ಬಿಟ್ಟ ನಂತರ ನಾನು 1 ಲೋಟ ಬಿಸಿನೀರನ್ನು ಸಹ ಕುಡಿದಿದ್ದೀನಿ. ಪದೇ ತೋರಿಸಿಲ್ಲ ಅಂಥೇಳಿ ಕುಡ್ದಿಲ್ಲ ಅಂತಲ್ಲ, ಕುಡ್ದಿದ್ದೀನಿ, ಕುಡೀರಿ. ಇದಾದ ನಂತರ ಊರಿಂದ ಸೊಪ್ಪು ಮತ್ತು ಕಾಳುಗಳಿತ್ತು ಅಂತ ಕೊಟ್ಟಿದ್ದರು, ಅದನ್ನು ಸಹ ಬಿಡಿಸಿ ಇಟ್ಕೊಂಡಿದ್ದಾಯಿತು. ಯಾವಾಗ ಆ ಒಂದು ಸೀಸನಲ್ಲಿ ಏನೇನು ಸಿಗುತ್ತೋ ಆಯಾ ತರಕಾರಿಗಳು, ಸೊಪ್ಪು, ಕಾಳು ಇದನ್ನೆಲ್ಲವನ್ನು ಸಹ ನೀವು ಯೂಸ್ ಮಾಡ್ಕೊಳ್ಳಿ. ಇದು ಬೀನ್ಸ್ ಕಾಳು, ಹೈ ಪ್ರೋಟೀನ್ ಇರ್ತಕ್ಕಂಥ ಕಾಳುಗಳು. ಸಾಧ್ಯ ಆದಷ್ಟು ಈ ರೀತಿ ಕಾಳುಗಳೆಲ್ಲ ಸಿಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಇವಾಗ ಇಷ್ಟೊಂದು ಕಾಳುಗಳಿದೆ ಅಂತೇಳಿ ಡೈಲಿ
ಯಾವ ರೀತಿಯಾದಂತಹ ಒಂದೊಂದು ರೀತಿಯಾದಂಥ ಈ ಕಾಳುಗಳನ್ನೇ ಯೂಸ್ ಮಾಡಿಕೊಂಡು ನಾನು ರೆಸಿಪೀಸ್ಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಒಂದು ದಿನ ಬಿಟ್ಟು ಒಂದು ದಿನ ಆಲ್ಟರ್ನೇಟ್ ಡೇಸಲ್ಲಾದರೂ ಮಾಡ್ಕೊಳ್ಳಿ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಿನ ಮಾಡ್ಕೋಬೋದು, ಇಲ್ಲಾಂದರೆ ಆಲ್ಟರ್ನೇಟ್ ಡೇಸಲ್ಲಾದ್ರೂ ಮಾಡ್ಕೋಬೋದು. ಇದಿಷ್ಟನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಾದ ನಂತರ ಸಂಜೆ ಆಗಿತ್ತು. ಇವಾಗ ಸಂಜೆಗೆ ನಾನು ಯಾವ ರೀತಿಯಾಗಿ ಡಿನ್ನರನ್ನು ಪ್ರಿಪೇರ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಸಂಜೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಡಿನ್ನರೆಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಮಧ್ಯಾಹ್ನ ಮುದ್ದೆನೇ ತಿಂದಿದ್ದರಿಂದ ಅದು ಹೆವಿ ಆಗಿತ್ತು. ಸಾಮಾನ್ಯವಾಗಿ ಮುದ್ದೆ ಏನಾದರೂ ತಿಂದರೆ ನೈಟು ಊಟ ಬೇಕಿರಲ್ಲ ಜಾಸ್ತಿ ಏನಾದರೂ ತಿಂದರೆ, ಯಾಕಂದರೆ ಅದೇ ಹೈ ಕ್ಯಾಲೋರಿ ಇರುತ್ತೆ. ಹಾಗಾಗಿ ಬಟ್ ನಾನು ಸ್ವಲ್ಪ ಹಸಿವಾಯಿತು ಅಂಥೇಳಿ ಮತ್ತು ನಿದ್ದೆ ಬರಲ್ಲ, ನೈಟ್ ಊಟ ತಿಂದಿಲ್ಲ ಅಂತೇಳಿದ್ರೆ ನಿದ್ದೆ ಬರಲ್ಲ ಅಂಥೇಳಿ ಸ್ವಲ್ಪ ಊಟವನ್ನು ತಿಂದೆ. ಸ್ವಲ್ಪ ರೈಸನ್ನು ಮಾತ್ರ ತಿಂದಿದ್ದಾಯ್ತು ಅಷ್ಟೇ. ಇದು ತುಂಬಾ ಕಾಳುಗಳಿದ್ದಿದ್ದರಿಂದ ಇದು ತುಂಬ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಈ ರೀತಿ ನೀಟಾಗಿ ಸ್ವಲ್ಪ ಒಂದು 2-3 ಸಲ ತೊಳ್ಕೊಬೇಕು. ನಾವು ಜಾಸ್ತಿ ಕಾಳುಗಳಿದ್ದು ಇಡೋದ್ರಿಂದ ಡೈರೆಕ್ಟ್ ಯೂಸ್ ಮಾಡೋದ್ರಿಂದ ಅಲ್ಲೇ ಬಿಡಿಸ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಕಾಳುಗಳನ್ನೇ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬಟ್ ಇದನ್ನು ಎತ್ತಿಟ್ಕೊಂಡು ಯೂಸ್ ಮಾಡೋದ್ರಿಂದ ಅದೇ ಥರ ಡೈರೆಕ್ಟಾಗಿ ಎತ್ತಿಟ್ಕೊಳ್ಳೋಕ್ಕಾಗಲ್ಲ. ಬಿಡಿಸಿದಾಗ ಒಂಥರ ಕೈಗೆಲ್ಲ ಅಂಟಂತ ಅನಿಸ್ತಾ ಇರುತ್ತೆ. ಇದನ್ನು ಒಂದು 2-3 ಬಾರಿ ಈ ರೀತಿ ನೀಟಾಗಿ ತೊಳ್ಕೊಬಿಟ್ಟು ನಂತರ ಇದನ್ನು ನಾನು ಬೆಳಗ್ಗೆ ತನಕ ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಣಗಿಸ್ಬಿಡ್ತೀನಿ. ಇದಾದ ನಂತರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತೇಳಿದರೆ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ನೀಟಾಗಿ ತೊಳೆದು ಬಟ್ಟೆ ಮೇಲೆ ಹಾರಾಕ್ಬಿಟ್ಟು ಒಣಗಿಸಿಟ್ಕೊಬಿಟ್ರೆ ನಾವು ನೀಟಾಗಿ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಹೊತ್ತದು ನೀಟಾಗಿ ಡ್ರೈನ್ ಆದಮೇಲೆ ನೀರೆಲ್ಲ ಸೋರ್ಕೊಂಡ್ಮೇಲೆ ಈ ರೀತಿ ಬಟ್ಟೆ ಮೇಲೆ ಹಾಕಿ ಬಿಟ್ಟಿದ್ದೆ. ಇದಾದ ನಂತರ ಮಾರ್ನಿಂಗ್ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಯಿತು ಫ್ರಿಜ್ಜಲ್ಲಿ. ಇವಾಗ ನೈಟ್ ಇದು ಒಂದೇ ಒಂದು ಸ್ಪೂನಷ್ಟು ನಾನು ರೈಸನ್ನು ತಗೊಂಡಿದ್ದೀನಿ. ಹಾಗೆ ಮಧ್ಯಾಹ್ನ ಮಾಡಿದಂತಹ ಅನ್ನ ಸಹ ಇತ್ತು, ಅದನ್ನು ಸಹ ತಗೊಂಡಿದ್ದೀನಿ. ಇದ್ರ ಜೊತೆ ನಾನು ಒಂದು 2-3 ಬೆಳ್ಳುಳ್ಳಿಗಳನ್ನು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತಿನ್ನೋದು ಸಹ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇರ್ತೀನಿ. ಹಾಗೆಯೇ ಒಂದೆರಡು ಈರುಳ್ಳಿ ಅಥವಾ ಸೌತೆಕಾಯಿ ಏನಿರುತ್ತದೋ ಸಲಾಡ್ಗಳಾಗಿ ಸೇರಿಸ್ಕೋಬೋದು. ಇದಾಗಿತ್ತು ನನ್ನ ನೈಟ್ ಡಿನ್ನರ್. ಇದಾದ ನಂತರ ಒಂದು ಡಿಟಾಕ್ಸ್ ಡ್ರಿಂಕ್ ಜೊತೆ ಇವತ್ತಿನ ದಿನವನ್ನು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಈ ಒಂದು ಡಯಟ್ ಪ್ಲ್ಯಾನ್ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಉಪಯೋಗನೂ ಬಂತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು, ಉಪಯೋಗ ಅಂತ ಅನ್ನಿಸ್ತು, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಯಾರಿಗೆಲ್ಲ ಈ ರೀತಿಯಾದಂಥ ಒಂದು ಡಯಟ್ ಪ್ಲ್ಯಾನ್ಗಳು ಯೂಸ್ ಆಗುತ್ತೋ ದಯಮಾಡಿ ನೀವು ಸಹ ಅದೇ ರೀತಿಯಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೆಯ್ಟನ್ನು ಲಾಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಲಾಸ್ ಆಗೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾಳೆ ಸಿಗೋಣ. ಗುಡ್ ನೈಟ್.